ಪದ್ಮಜಳದ ಕತೆ. ನಾವೆಲ್ಲರ ಥರನೂ ಕಣ್ತುಂಬ ಕನಸು ಕಟ್ಕೊಂಡು ಅಮೇರಿಕಾಕ್ಕೆ ಬಂದು ಪದ್ಮಜ ಇಲ್ಲಿ ಬಂದ ನಂತರ ಇಲ್ಲಿನ ದಿನನಿತ್ಯ ಟ್ರೆಂಡು, ಲಾಂಡ್ರಿ, ಗ್ರಾಸರಿ, ಅದ್ರ ಮಧ್ಯೆ ಓಡೋಗ್ತಿರೋ ವೀಕೆಂಡ್ಸು ಅವಳ ಕನಸನ್ನೆಲ್ಲ ನುಚ್ಚು ನೂರು ಮಾಡಿವೆ. ಇಲ್ಲಿ ತನ್ನದೇ ಆದ ಪುಟ್ಟ ಕನ್ನಡ ಪ್ರಪಂಚ ಕಟ್ಕೊಂಡಿದ್ದು ಇಂಡಿಯಾ ಚಪಲ ಮಾತ್ರ ಬಿಟ್ಟಿಲ್ಲ. ಡಾಲರ್ ಜೋಡಿಸ್ಕೊಂಡು ಇಂಡಿಯಾ ಟ್ರಿಪ್ಗಂತ ಕಾಯ್ತಾ ಇರ್ತಾಳೆ. ಮೊದಲೆಲ್ಲ ಇಂಡಿಯಾಗೆ ಹೋದಾಗ NRI ಅಂತ ಸಖತ್ ಭಾವ ಸಿಗೋದು. ಈಚೀಚೆಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾರೇ ನಮ್ಮ ಕತೆ ಹೇಗಾಗಿದೆ ಅಂದರೆ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರುನಾಡ ದೇಶದಿ ದೂರ ದೇಶಕ್ಕೆ ವಲಸೆ ಹೋದ ಎನ್ನರೈ ಪ್ರಜೆಗಳು ನಾನ್ ರೆಸ್ಪೆಕ್ಟೆಡ್ ಇಂಡಿಯನ್ಸ್. ಅಪ್ಪ ಅಮ್ಮನ ಮಾತು ಉಳಿಸಿ ಕಷ್ಟಪಟ್ಟು ಓದು ಮುಗಿಸಿ ಲೈನಲ್ಲಿಂದು ವೀಸಾ ಗಳಿಸಿ ದೂರ ದೇಶವ ಸೇರ್ದೆವು. ದೇಶ ಬಿಟ್ಟು ವಲಸೆ ಹೋದ ಎನ್ನರೈ ಪ್ರಜೆಗಳು. ಅಂತೂ 10 ವರ್ಷಗಳ ನಂತರ ಇಂಡಿಯಾಗೆ ಹೊರಟಿದ್ದಾಳೆ ಪದ್ಮಜ. ಬನ್ನಿ, ನಿಮ್ಮನ್ನು ಫ್ರೀಯಾಗಿ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ಹತ್ತೊಂದೇ ಫ್ಲೈಟು. ನಮಸ್ಕಾರ. ಮಿನಿಯಾಪೋಲಿಸ್ನಿಂದ ಬೆಂಗಳೂರಿಗೆ ಹೊರಟಿರುವ SKK Air 2018ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಯಾತ್ರಿಗಳೇ ವಿನಂತಿ, ನಿಮ್ಮ ಸೆಲ್ ಫೋನ್, ಪೇಜರ್, ಶಬ್ದ ಮಾಡುವ ಎಲ್ಲ ಥರದ ಲ್ಯಾಪ್ಟಾಪ್ಗಳನ್ನು ಬಂದ್ ಮಾಡಬೇಕು. ತೂಕಡಿಸುವ ಗಂಡಸರನ್ನು, ಮಾತನಾಡುವ ಹೆಂಗಸರನ್ನು, ಕಿರುಚಾಡಿ ಓಡಾಡುವ ಮಕ್ಕಳನ್ನು ಓವರ್ ಹೆಡ್ ಬಿನ್ ಅಥವಾ ನಿಮ್ಮ ಮುಂದಿನ ಕುರ್ಚಿ ಕೆಳಗೆ ತುರುಕಿ. ಹಾಸ್ಯ ಸನ್ನಿವೇಶ ಬಂದಾಗ ತಲೆಯನ್ನು ಹೀಗೆ ಬಗ್ಗಿಸಿ, ಹಲ್ಲನ್ನು ಹೀಗೆ ಬಿಸಿದು, ಹೊಟ್ಟೆಯನ್ನು ಹಿಡಿದು ಜೋರಾಗಿ ನಕ್ಕು ಬಿಡಿ. ಜೊತೆಗೆ ನಿಮ್ಮ ಬಲಗೆಯನ್ನು ಹೀಗೆ ತಂದು ಎಡಗೆಯನ್ನು ಹೀಗೆ ಜೋಡಿಸಿ ಜೋರಾಗಿ ಚಪ್ಪಾಳಿ ತಟ್ಟಿ. We have reached Bengaluru. If you survive the traffic, you wish to see again on SKK Air 2019. Enjoy your visit. ಅಂತೂ ಬಸವನಗುಡಿಯಲ್ಲಿರೋ ಅಮ್ಮನ ಮನೆಗೆ ಬಂದು ತಲುಪಿದ್ದಾಳೆ ಪದ್ಮಜ. ಅಮ್ಮನ ಕೈ ಅಡುಗೆ ತಿನ್ನಬೇಕು ಅಂತ ಕಾಯ್ತಾ ಇದ್ದಾಳೆ. ಯಾಕಂದರೆ ಅಮೆರಿಕದಲ್ಲಿರುವಾಗ ಬೆಳಿಗ್ಗೆ ಎದ್ರೆ ಕಾರ್ನ್ ಫ್ಲೇಕ್ಸು, ಮಧ್ಯಾಹ್ನಕ್ಕೆ 2 ಬ್ರೆಡ್ ಪೀಸು, ರಾತ್ರಿ ಮತ್ತೆ ತೆಂಗು ರೈಸು ತಿಂದು ಮುಗ್ದೋಯ್ತು ನಮ್ಮ ವಯಸ್ಸು. ಬೆಂಗಳೂರಿನಲ್ಲಿ ಇದ್ದಾಗ ವಿದ್ಯಾರ್ಥಿ ಭಾವನ್, ಮಧ್ಯಾಹ್ನ ದೋಸೆ ಬರದ ಭಾವನ್, ರಾತ್ರಿ ಜಾಮೂನ್ ಆರ್ಯ ಭಾವನ್ ತಿಂದು ಮಲ್ಗಿದ್ರೆ ಸೇರ್ದೆ ಹೆವನ್. ದೇಶ ಬಿಟ್ಟು ವಲಸೆ ಹೋದ ಎನ್ನರೈ ಪ್ರಜೆಗಳು. ವಿದ್ಯಾ, ಜಟ್ಲಾಗೆಲ್ಲ ಹೋಯ್ತ ಕಣೆ. ಊನಮ್ಮ, ಬೆಳಗ್ಗೆನೆ ಸುಪ್ರಭಾತಕ್ಕೆ ಇಷ್ಟ ಆಗ್ಬಿಡ್ತು. ಸರಿ, ಅದಕ್ಕೆ ಎಲ್ಲ ರೆಡಿಯಾಗಿ ಬಂದು
ಹಾರ್ಟ್ ಹೆಲ್ತಿ ಡಯಟ್ ಶುರು ಮಾಡ್ಕೊಂಡು ಬಿಟ್ಟಿದ್ದೀವಿ. ಓಟ್ ಮೀಲು ಇಲ್ಲ ಸೀರಿಯಲ್. ಓಟ್ ಮೀಲು ಮೇಲೆ ದೂರದಿಂದ ಬಂದು ನನ್ನ ಬೆನ್ನು ಮಾತ್ರ ಬಿಡ್ತಿಲ್ಲ. ಹೋಗ್ಲಿ ಅಮ್ಮ, ದೀಪಾವಳಿ ಹಬ್ಬ ಬರ್ತಿದ್ದಲ್ಲ, ಹೋಳಿಗೆನಾದ್ರೂ ಮಾಡೋಣ. ಹೋಳಿಗೆ ಅಚ್ಚು. ನಿಮ್ಮಮ್ಮ ಮನೆ ಮಟ್ಟಕ್ಕೆ ಒಗ್ಗರಣೆ ಹಾಕಿ ಕೋಸಂಬರಿ ಮಾಡಿದ್ರೆ ಹೆಚ್ಚೆಚ್ಚು. ದೀಪಾವಳಿ ಹಬ್ಬದ ಮಜಾ ಎಲ್ಲಿಂದ ಅದೇ ದೀಪಾವಳಿ ರಂಗೋಲಿ ಅದೆಲ್ಲ ಮಾಡಿರ್ತಾರೆ, ದೀಪ ಅಲಂಕಾರ ಮಾಡಿರ್ತಾರೆ, ಅದನ್ನೆಲ್ಲ ಬೇಡ ಕಣೆ ಪದ್ಮಜ. ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಮನೆ ಮನೆಗೆ ಹೋಗಿ ದೀಪಾವಳಿ ಹಬ್ಬದ ಸಡಗರನ್ನ ನೋಡ್ಬರಕ್ಕಾಗತ್ತೇನೆ? ಆದ್ರೂ ನಮ್ಮ ಆಚಾರ ಬಿಡೋಕ್ಕಾಗಲ್ಲ ನೋಡು. ಅದಕ್ಕಂತೆ ಅಮೇರಿಕಾದ SKKನವರು ದೀಪಾವಳಿ ಹಬ್ಬದ ಸಡಗರನ್ನ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದಾರೆ. ಇಲ್ಲೇ ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ಮನೆ ಹಬ್ಬದ ಸಡಗರನ್ನ ನೋಡ್ಬೋದು. ಮನೆಯಲ್ಲೇ ಕುತ್ಕೊಂಡು ದೀಪಾವಳಿ ಹಬ್ಬದ ಲೈವ್ ಸ್ಟ್ರೀಮ್ ನೋಡಿದ್ರೆ ದೀಪಾವಳಿ ಹಬ್ಬ ಮಾಡಬೇಕಾಯ್ತಾ? ಹೋಗಿ ಅಮ್ಮ ದೀಪಾವಳಿ ರಂಗೋಲಿ ಹಂಗನ್ನು ಅದಕ್ಕೂ ಒಂದು ಉಪಾಯ ಇದೆ ಕಣೆ. ನಾವೆಲ್ಲ ಫೇಸ್ಬುಕ್ಕಲ್ಲಿ ಕಲರ್ಸ್ ಆಫ್ ದೀಪಾವಳಿ ಅಂತ ಒಂದು ಮಾಡ್ಕೊಂಡಿದ್ದೀವಿ, ರಂಗೋಲಿ ಗ್ರೂಪು. ಆ ಗ್ರೂಪಲ್ಲಿ ನನ್ನ ರಂಗೋಲಿಗೆ ಮ್ಯಾಕ್ಸಿಮಮ್ ಲೈಕ್ಸ್ ಗೊತ್ತಾ? ಈ ಫೇಸ್ಬುಕ್ ಬಂದಿದ್ದು ನಿಮ್ಮಮ್ಮ ಫೇಸ್ ತೋರಿಸೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅಪ್ಪ ನೀನು ಸ್ವಲ್ಪ ಸುಮ್ಮನೆ ಗೊತ್ತು. ಈಗ ಅಟ್ಲೀಸ್ಟ್ ಓಟ್ ಮೀಲ್ ಆದ್ರೂ ಇಡ್ತಿದ್ದಾಳೆ, ಆಮೇಲೆ ಓಟ್ ಮೀಲ್ ಇಮೇಜ್ನ ಪೋಸ್ಟ್ ಮಾಡ್ಬಿಡ್ತಾಳೆ. ಎಷ್ಟು ಡಿಸ್ಲೈಕ್ ಕೊಟ್ಟಿದ್ರು ಅದೇ ಗತಿ. ಅದು ಸರಿನೇ ಪದ್ಮಜ, ಗೌರಮ್ಮಂತರ ರೆಡಿ ಆಗಿದೆಯೇ? ನಿಮ್ಮ ಅತ್ತೆನ ನೋಡು, ಎಷ್ಟು ಫ್ಯಾಷನಬಲ್ ರೆಡಿ ಆಗ್ತಾಳೆ ಗೊತ್ತಾ? ಅವಳೇ ಅಮೇರಿಕಾ ರಿಟರ್ನ್ ಅನ್ಕೊಂಡ್ಬಿಡ್ತಾರೆ. ಅಪ್ಪ ಏನ್ ಸೀನು, ನಿನ್ ಹೆಂಡತಿ ಸೊಸೆನ ಬಾಳ ಹೋಗ್ತಿದ್ದಾಳೆ. ಏನಮ್ಮ ಕೇಳ್ತೀಯ? ನಿಮ್ಮಮ್ಮ ಫುಲ್ ಪಾರ್ಟಿನೇ ಚೇಂಜು. ಅವ್ರ ಸೊಸೆ ವಾರಕ್ಕೊಂದ್ಸತಿ ಜಿಮ್ಮು ಸ್ಪಾ ಅಂತ ಕರ್ಕೊಂಡು ಹೋಗ್ತಾನೆ ಇರ್ತಾಳೆ. ಸಾಲದ್ದಕ್ಕೆ ತಿಂಗಳಿಗೊಂದು ಡಿಸೈನರ್ ಸ್ಯಾರಿ ಬೇರೆ. ಒಟ್ಟಿನಲ್ಲಿ ಇವರೆಲ್ಲ ಸೇರಿಬಿಟ್ಟು ನನ್ನ ಮೂಲೆ ತಾಳ್ಬಿಟ್ಟಿದ್ದಾರೆ. ಹೌದು ಕಣೆ ಪದ್ಮಜ, ಟೋನ್ ಆಗಿರೋದು ಕಾಣ್ತಾ ಇಲ್ಲ. ನೀನು ಅಮೇರಿಕಾದಲ್ಲಿ ಇರೋದು, ನೀನು ಜಿಮ್ಮು ಸ್ಪಾ ಎಲ್ಲ ಹೋಗಲ್ವಾ? ವೀಕೆಂಡ್ ಬಂದು ಇಷ್ಟು ಭಜನೆ, ಭಾನುವಾರ ಬಂತಂದ್ರೆ ಮಕ್ಕಳಿಗೆ ಕನ್ನಡ ಕ್ಲಾಸು, ಆಮೇಲೆ ಹಬ್ಬ ಹುಣ್ಣಿಮೆ ಬಂತು ಅಂದರೆ ಅರಿಶಿನ ಕರೀತಾರೆ. ಇದರಲ್ಲೇ ಆಗೋಗ್ತಾರೆ ವೀಕೆಂಡು. ಏ ನೋಡು, ನಿಮ್ಮ ಅತ್ತೆ ಬಂದು. Oh Padmaja, this is so old school and I am not Katyayani, just cat. OMG, the purse that she got me from Walmart, my servant maid Ningi, even she didn't want it. Pad, this is Louis Vuitton. I got it from my trip to Paris, you know. I don't think so this is available in America. Limited edition. By the way, who are you wearing? Who am I wearing?
ಈಚೆನೂ ಒರೆಸ್ಲಿಲ್ಲ, ಆಚೆನೂ ಒರೆಸ್ಲಿಲ್ಲ. ಹಾಕೊಳ್ಳೋದು ಮಾತ್ರ ಒರಸಾಚೆ. I am wearing Papanna from Ladies Fashion Designer and Ganna from Saree Palace. Oh, Pat, look at you. You need a makeover, darling. Let me check my calendar. Monday, I have Gino. Tuesday, personal trainer. Wednesday, date night with Packy Baby. Packy Baby. Hey, Amma. Yari Packy Baby? Date to gate antale. Packy Baby andre nimma anna Prakasha. Prakasha, Packy Baby. ಪುಣ್ಯಕ್ಕೆ ಅವನ ಹೆಸರು ಸಚ್ಚಿದಾನಂದ ಅಂತ ಇರಲಿಲ್ಲ, ಸಾಕಿ ಬೇಬಿ ಆಗಿರ್ತಿದ್ದ. Okay, done. Thursday then. I'll see you on Thursday. Well, I'll check your status on Facebook. Well, bye-bye. Bye. ಫಾದರ್ ಇನ್ ಲಾ. Hey, Amma. ಏನಿ ಅದಕ್ಕೆ ಅಷ್ಟೊಂದು ಬಿಸಿ? ಕೆಲಸದವ್ರು ಇಟ್ಕೊಂಡಿದ್ದಾಳೆ, ಅಡುಗೆಯವ್ರು ಇಟ್ಕೊಂಡಿದ್ದಾಳೆ, 16 ವರ್ಷದ ಮಗ ಇದ್ರೂ ನ್ಯಾಯ ಇಟ್ಕೊಂಡಿದ್ದಾಳೆ. ಆದ್ರೂ ಬಿಸಿ 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 ಅಂತಾನೆ ಇರ್ತಾಳೆ. ಅಲ್ಲ ಕಡೆ ಪದ್ಮಜ, ಇವನ್ನೆಲ್ಲ ಮ್ಯಾನೇಜ್ ಮಾಡೋದು ಅವ್ರಿಗೊಂದು ಕೆಲಸ ಅಲ್ವೇನಮ್ಮ? ಅದು ಹೇಳು, ನೀನು ಅಮೆರಿಕಾದಲ್ಲಿ ಇವನ್ನೆಲ್ಲ ಇಟ್ಕೊಂಡಿಲ್ವಾ? ಇಟ್ಕೊಂಡಿದ್ದೀನಿ. ಕುಕ್ಕರು, ಕ್ಲೀನರು, ಡ್ರೈವರು, ಮಾಲಿ, ಜಾಡ್ ಮಾಲಿ ಎಲ್ಲ ನಾನೇ. ಹೋಗ್ಲಿ ಬಿಡಮ್ಮ, ಬರೀ ಇದನ್ನ ಹೇಳಕ್ ಯಾಕೆ ಬೇಜಾರು ಮಾಡ್ತೀಯಾ? ಏ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಇಂಡಿಯಾಗೆ ಬಂದಿರೋ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸನೇ ಮರ್ತೋಗತ್ತೆ. ಏನಪ್ಪ ಅಷ್ಟು ಇಂಪಾರ್ಟೆಂಟ್ ಅದು? ಇಲ್ಲಿ ನೋಡು, 10 ಸೀರೆ ತಗೊಂಡಿದ್ದೀನಿ. ಇದ್ರದ್ದು 10 ಬ್ಲೌಸ್ ಹೊಲಿಸ್ಕೋಬೇಕು. ಇಲ್ಲಾಂದ್ರೆ ಈ ಸರಿ SKK ದೀಪಾವಳಿ ಉಟ್ಕೊಂಡಿರೋ ಸೀರೆನೆ ಮತ್ತೆ ಮುಂದಿನ ವರ್ಷ ಯುಗಾದಿ ಹಬ್ಬಕ್ಕೆ ಉಟ್ಕೋಬೇಕಾಗುತ್ತೆ. ಮಾನ ಮರ್ಯಾದೆ ಪ್ರಶ್ನೆ ಅಮ್ಮ. ಅಮ್ಮ, ಇಲ್ಲೇ ಮೂಲೆಯಲ್ಲಿ ಪಾಪಣ್ಣನ ಅಂಗಡಿಯಲ್ಲಿ ಹೊರೆಯಾಟ ಹಾಕ್ತೀನಿ ಆಯ್ತಾ? ಹೋಗಮ್ಮ, ಹುಷಾರು. ಆಯ್ತಮ್ಮ. ಏನೇ ಇವಳು ಬರೀ ಬ್ಲೌಸು, ಸೀರೆ, ಭಾಗ್ನ ಸೀರೆ ಅಂತ ಓಡಾಡ್ತಾ ಇದ್ದಾಳೆ. ಒಂದು ಸೈಟು, ಮನೆ ವಿಚಾರನೇ ಕಾಣೆ. ಆ ಸಿಂಗಾಪುರ್ ಹುಡುಗ ಬಂದಿದ್ನಲ್ಲ, ಅವನು 3 ಮನೆ ಬಾಡಿಗೆ ಬಿಟ್ಕೊಂಡಿದ್ದಾನಂತೆ. ಆ ದುಬೈನವನು 7 ಮನೆಗೆ ಬಾಡಿಗೆ. ನೀನು ಅದೇನೋ ಅಮೇರಿಕಾ ಅಂತ ಗೀಳ್ಕೊಂಡು ಕುತ್ಕೊಂಡು ಒಂದು 30-40 ಸೈಟು ನಾ ಕಾಣೆ. ಆ ದುಬೈ ಸಿಂಗಾಪುರ್ ಬಿಡ್ರಿ, ನಮ್ಮ ಮಗ ಪ್ರಕಾಶ ಇಲ್ಲೇ ಬೆಂಗಳೂರಲ್ಲಿ ಇದ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡಿ ಅರ್ಧ ಬೆಂಗಳೂರನ್ನೇ ಕಟ್ಕೊಂಡು ಬಿಟ್ಟಿದ್ದಾನ್ರಿ. ಆ ಪಾನಿಪುರಿ ಅಂಗಡಿಯವನು ಮೇಡಮ್ ಇನ್ಸ್ಟಾಲ್ಮೆಂಟ್ನಲ್ಲಿ 6 ಮನೆಗೆ ಮನೆ ಕಟ್ಬಿಟ್ಟೆ ಮೇಡಮ್ ಅಂತ ಅಂದ್ಬಿಟ್ರಿ. ಇವಳು ದುರಾದೃಷ್ಟ, ಅಮೇರಿಕಾ ಕೊಟ್ವಿ, ಸಿಕ್ಕಾಕೊಂಡ್ಬಿಟ್ವಿ. ಅಮ್ಮ, ಎಮರ್ಜೆನ್ಸಿ ಏನಾಗಿದೆ? ಆಕ್ಸಿಡೆಂಟ್ನ ಪಾಪಣ್ಣ ಬೇಗ ಹೋಗಿದ್ದಾನೆ, 2 ವಾರ ಬರಲ್ಲ ಅಂತೆ. ಏನಪ್ಪ ನನ್ನ ಬ್ಲೌಸ್ ಗತಿ, ನನಗೆ ಒಳಗೆ ಬರ್ತಿದೆ. ನಿನ್ನ ಬ್ಲೌಸ್ ಅಷ್ಟೇ ತಾಳು. ನಿಮ್ಮ ಅದಕ್ಕೆ ಟೇಲರು ಅಲ್ಲಿ ಬ್ರಿಗೇಡ್ ರೋಡಲ್ಲಿ ಇದ್ದಾನೆ. ಬಾಲಿವುಡ್ ಡಿಸೈನರ್ಗೆಲ್ಲ ಅವನೇ ಬ್ಲೌಸ್ ಹೊಲಿತಾನೆ. ನೀನು ಅಲ್ಲೇ ಹೊಲಿಸ್ಕೊಳು. ಬ್ರಿಗೇಡ್ ರೋಡ್ಗೆ ಹೋಗ್ತೀನಿ. ಕೂಲ್ ಚೈನ್ ಮಗ ಇನ್ ದ ಹೌಸ್. ನೋಡು, ಕೂಲ್ ಚೈನ್ ಮಗ ಬಂದ. ಅಮ್ಮ, ಕೂಲ್ ಚೈನ್ ಮಗನ ಇವನು ಪ್ರಕಾಶ್ ಅಣ್ಣನ ಮಗ ಪ್ರಸನ್ನ. ಹೌದು, ಅವನೇ. ಪ್ಯಾನ್ ಮಾಡ್ತಿ, ನಾನು ಕೂಲ್ ಜೈನ್ ಮಗ.
ಎನ್ಎಲ್ ಕೂಲ್ಚೆದು ಕೂಲು, ಸ್ವಲ್ಪ ಯೋಯೋ ಹನಿ ಸಿಂಗ್ದು ಹನಿ ಅಂದರೆ ಜೇನು, ಸ್ವಲ್ಪ ಕನ್ನಡ ಟಚ್ಗೆ ಮಗ, ಕೂಲ್ ಜೇನ್ ಮಗ. ಓಟ್ ಮೀಲ್ ಕೊಡ್ಲೇನೋ? ಓಟ್ ಮೀಲ್ ಏನಿದ್ರು ತಾತನ್ಗೆ, ದರ್ಶಿನಿ ಇಡ್ಲಿ ಸಾಂಬಾರ್ ತರಿಸಿ ನನಗೆ. ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡ್ತೀಯೋ. ಒಂದು ದಿನ ಮಂತ್ರ ಮಾತ್ರ ಬಾಯಿ ಬರಲಿಲ್ಲ, ಈ ದರಿದ್ರ ರ್ಯಾಪ್ ಏನು ಅವನಿಗೆ ರ್ಯಾಪ್ ಮಾಡಿ ಏನ್ ಮಾಡ್ಬೇಕಾಗಿದೆ? ಅವ್ನ ಮಂತ್ರ ಹೇಳಿ ಏನ್ ಮಾಡ್ಬೇಕಾಗಿದೆ? ಅವನು ನಮ್ ಚಂದನ್ ಶೆಟ್ಟಿ ತರ ದೊಡ್ಡ ಮ್ಯೂಸಿಷಿಯನ್ ಆಗ್ತಾನ್ರಿ. ಮ್ಯೂಸಿಷಿಯನ್ ಅಮ್ಮ, ಎಂಜಿನಿಯರೋ ಡಾಕ್ಟರ್ ಮಾಡಲ್ಲೇನಮ್ಮ? Doctor, engineer, that's so uncool. I'll be a rapper, hang around the pool. ಮಾಡಿ ಅಂತೆ. ಈಗ ನಿಮ್ಮ ಅತ್ತೆನ ಬ್ರಿಗೇಡ್ ರೋಡ್ಗೆ ನಿನ್ನ ಬೈಕ್ ಮೇಲೆ ಕರ್ಕೊಂಡು ಹೋಗ್ತೀಯಾ? Say what? ನನ್ನ ಬೈಕಲ್ಲಿ ಕೂರೋದು ಜಸ್ಟ್ ಹಾಟ್ ಚೆಕ್ಸ್, ಆಂಟಿ ಎಲ್ಲ ಕೂತ್ರೆ that's so sick. ಸಿಟಿ ಟ್ಯಾಕ್ಸಿ ಕರೀರಿ, ಮಾಡ್ತಾರೆ ಇಪ್ಪೆ. ಟೈಮ್ ಆಯ್ತು, ಬರ್ತೀನಿ. ಟಿಕ್ ಟಾಕ್ ಟೇಕ್. ಬಾಯ್ ಬಾಯ್ ಆಂಟಿ. ಬೇಡ ಕಣೆ, ಮನೆಯಲ್ಲಿ 4 ಗಾಡಿ ಇದ್ದಾವೆ. ನೀನು ಸಿಟಿ ಟ್ಯಾಕ್ಸಿ ಕರೆದ್ರೆ ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ತಾಳು, ನಿಮ್ಮ ಅಣ್ಣ ಪ್ರಕಾಶನ್ ಕರಿತೀನಿ, ಅವ್ನ ಫ್ರೆಂಡ್ಸ್ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಕರಿತೀನಿ, ತಾಳು. ಹೇ ಪ್ರಕಾಶ, ಬಾರು. ನಿದ್ದೆ ಬಂತಾ? ಅಯ್ಯೋ, ಇದ್ದೆ ಎಲ್ಲ ಆರೋಯ್ತು. ಆ ಪಾಪಿ ಟೇಲರ್, ಅದೇ ನನ್ನ ಹಳೆಗೆ ಪಾಪಣ್ಣ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾನೋ. ನಾನು ಬ್ಲೌಸ್ ಹೊಲಿಸ್ಕೊಳ್ಳೇಬೇಕು. ಆಮೇಲೆ ಈ ಟೇಲರ್ ಏನೋ ಬ್ರಿಗೇಡ್ ಹೊಡೆದಿದ್ದಾನೆ. ಅಲ್ಲಿ ಕರ್ಕೊಂಡೋಗ ನಿನ್ನ ಬೆನ್ನ ಪ್ಲೀಸ್. ನಿನ್ನ ಬ್ಲೌಸ್ ಹೊಲ್ಸೋಕ್ಕೆ ನನ್ನ ಬೆನ್ಸ್ ಗಾಡಿನ ಚಾನ್ಸೇ ಇಲ್ಲ. ಏನಿದ್ರು ಲೀಲಾ ಪ್ಯಾಲೇಸು, ತಾಜ್ ಹೋಟ್ಲು ಹೇಳಿದ್ರೆ ಅವಾಗ ಕರ್ಕೊಂಡು ಹೋಗ್ತೀನಿ. ಈ ಪ್ರಕಾಶ ಒಂದು ಸೈಟು ಮನೆ ಸ್ವಲ್ಪ ವಿಚಾರಿಸ ಅವ್ರನ್ನ. ಹೇಳ್ತಾ ಇದ್ದಾರೆ ಸೈಟು ಫ್ಲಾಟು ಅಂತ. ಸೈಟು ಹೌದು ಕಣೋ. ಈ ಸರಿನಾದರೂ ಒಂದು ಸೈಟ್ ತಗೊಳ್ಳೋಣ ಅಂತ 401ಗೆ 529ಇಂದ ಸುಮಾರು 25 ಲಕ್ಷ ರೂಪಾಯಿ ತಂದಿದ್ದೀನಿ ಕಣ. 25 ಲಕ್ಷನಾ? ಹೌದು ಕಣ. ಈಗ ಬೆಂಗಳೂರಲ್ಲಿ ಸೈಟ್ ಇರಲಿ, 25 ಲಕ್ಷಕ್ಕೆ ಸೈಟ್ ಸಿಂಗೂ ಆಗಲ್ಲ. ಹೋಗ್ಲಿ, ಮೈಸೂರಲ್ಲಾದ್ರೂ ಕೆಲಸ. ಮೈಸೂರಲ್ಲ, ನೀನು 25 ಲಕ್ಷಕ್ಕೆ ಚನ್ನಪಟ್ಟಣ ಸೈಟ್ ಸಿಗಲ್ಲ. ಏನಿದ್ರು 1 ರೂಪಾಯಿ 2 ಕೋಟಿ ಇದೆ ಹೇಳು. ಇವಾಗ 4 ಡಿಸ್ಟಿಕ್ ಇದೆ, ನೋಡ್ಕೊಂಡು ಬರೋಣ. 1 ಕೋಟಿ ಅಥವಾ 2 ಕೋಟಿನ ಬೇಡ ಬಿಡಪ್ಪ. ರೀಸೆಂಟ್ ಬ್ಲೌಸ್ ಹೊಲ್ಸ್ಕೊಳ್ಳೋದ್ರೆ ಸಾಕು. ಅಪ್ಪ ನೀನಂತ ಕರ್ಕೊಂಡು ಹೋಗ್ತಿದ್ನಮ್ಮ. ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಇವತ್ತು. ಟಿವಿಯಲ್ಲಿ ಮಹಾಪರ್ವ ಸೀರಿಯಲ್ ಬರುತ್ತಲ್ಲ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಸೀನಮ್ಮ, ನೋಡಲೇಬೇಕು. ತಿನ್ನೋದು ಸೀರಿಯಲ್, ನೋಡೋದು ಸೀರಿಯಲ್. ಮಹಾಪರ್ವ ನೋಡಿದ್ರೆ ಮಹಾಕರ್ಮ ಆಗೋದು. ಮನೆಯಲ್ಲಿ 4 ಗಾಡಿ ಇಟ್ಕೊಂಡಿದ್ದೀರ, ನನಗೆ ಒಂದು ಗಾಡಿನೂ ಇಲ್ಲ. ಸಿಟಿ ಟ್ಯಾಕ್ಸಿ ತರಿಸ್ತೀನಿ ಅಂದರೆ ಮನೆ ಮರ್ಯಾದೆ ಪ್ರಶ್ನೆ ಬೇರೆ. ನಾನೀಗ ಆಟೋ ಹಿಡ್ಕೊಂಡು ಹೋಗ್ತೀನಿ. ಅದೇನು ಮಾಡ್ತೀರೋ ಮಾಡ್ಕೊಂಡು. ಪ್ರಕಾಶ ನೋಡು, ಅವಳು ಸಿಟ್ ಮಾಡ್ಕೊಂಡು ಆಟೋ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಅವಳು ಬೆಳಿಗ್ಗೆ 10 ಗಂಟೆಗೆ ಆಟೋ ನಂಬ್ಕೊಂಡು ಸ್ಟ್ಯಾಂಡಿಗೆ ಹೋಗಿದ್ದಾಳೆ. 10 ನಿಮಿಷ ಕಾದು ತನ್ನಿಗೆ ವಾಪಸ್ ಕೊಡ್ತಾಳೆ. ಅಷ್ಟೊತ್ತಿಗೆ ನಿಂತಿರೋ ಮುದ್ದಿರುತ್ತೆ, ನೀನೇ ಕರ್ಕೊಂಡು ಹೋಗಿ ಅಂತೆ. ಸರಿ ಅನ್ನು. ಬೆಂಗಳೂರಣ್ಣ ಬೆಂಜು ಕಾರು, ಕಂಟ್ರಿ ಕ್ಲಬ್ಗೆ ಇವನೇ ಸ್ಟಾರು. ಅಕ್ಕಿ ಕೈಲಿ ಗೂಚಿ ಬ್ಯಾಗು, ನೋಡಲವಳು ಪ್ರೈಸು ಟ್ಯಾಗು. ನಮ್ ಕಥೆ ಇಲ್ಲಿ ವಾಲ್ ಮಾಡು, ಹುಡುಕುತ್ತೀವಿ ಕ್ಲಿಯರೆನ್ಸ್ ಸ್ಪಾಟು. ಅಲ್ಲಿಗೆ ಹೋದ್ರು ತುಂಬಲ್ಲ ಕಾಟು, ಬಿಲ್ ನೋಡಿದ್ರೆ ಹೆದ್ರೋಗೆ ಹಾಟು.
ದೇಶ ಬಿಟ್ಟು ವಲಸೆ ಹೋದ ಎನ್ನರಲ್ಲಿ ಪ್ರಜೆಗಳು ಅಂತೂ ಕೋಪ ಮಾಡಿಕೊಂಡು ಆಟೋ ಸ್ಟ್ಯಾಂಡ್ಗೆ ಹೋಗಿದ್ದಾಳೆ ಪದ್ಮಜ. ಆಟೋ ಸಿಗುತ್ತೋ ಏನೋ ನೋಡೋಣ ಬನ್ನಿ. ಮನೇಲಿ ಹೇಗೆ ಬಂದು ಇನ್ನೂ ವಾಪಸ್ ಬರಂಗಿಲ್ಲ ಅಂತ ನನ್ನ ಆಟೋನ ಬೇಕಿತ್ತ ನಿಮ್ಗೆ ಅಡ್ಡ ಬರೋದಕ್ಕೆ. ಏನ್ರಿ ಶೂಟಿಂಗ್ ಕಡಿತಾ ಇದ್ದೀನಿ ನೋಡ್ಬಾರ್ದು ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ತಗೊಂಡು ಹೋಗ್ರೆ. ಆಟೋ ಮುಟ್ಟಾರ ಹೋಗಲ್ಲ ಆಗ್ಲಾಗೈತು. ಎಕ್ಸ್ಕ್ಯೂಸ್ ಮೀ ಸರ್, ನೀವೇನು ಆಟೋ ಡ್ರೈವರು? ಮೇಡಮ್ ಅಮೇರಿಕಾ ಇದೆ. ಹೌದು, ನಿಮಗೆ ಇತ್ತು. ಹಾಯ್, ಬೆಂಗಳೂರಲ್ಲಿ ವೀಕ್ ಡೇ ಬೆಳಿಗ್ಗೆ 10 ಗಂಟೆಯಲ್ಲಿ ಈಗ ಮೇಲಿಂದ ಕೆಳಗೆ ಸೀರೆ ಉಟ್ಕೊಂಡು ಯಾವುದೋ ಒಂದು ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅಂತ ಅನ್ನೋರು ಅಮೇರಿಕಾದಲ್ಲ ಅಂತ ಬೆಂಗಳೂರವ್ರಂದ್ರೆ. ಈ ಮೇಡಮ್ ನಮ್ಮ ಬೆಂಗಳೂರಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಕಾರು ಅಥವಾ ಕಡೆ ಪಕ್ಷ ಒಂದು 2 ವೀಲರ್ ಆದ್ರೆ ಇಟ್ಕೊಂಡಿರ್ತಾರೆ. ಹಲೋ, ಈ ಬೆಂಗಳೂರಲ್ಲಿ ಕಾರ್ ಓಡಿಸಕ್ಕೆ ಆಗಲ್ಲ, ಕಾರಿನಿಂದ ಓಡಿಸ್ತೀಯ. ನಾನು ಅಮೆರಿಕದಲ್ಲಿ ಕಾರ್ ಓಡಿಸ್ತೀನಿ, ಗೊತ್ತಾ? ಯಾಕ್ರಿ ಸೆಕೆಂಡ್ ಹ್ಯಾಂಡ್ ಉಂಡೆ ಇಲ್ರಿ? ಇವನಿಗೆ ಗೊತ್ತಾಯ್ತು. ನೀನು ಸುಮ್ಮನೆ ಹಠ ಮಾಡಬೇಡಪ್ಪ, ನನ್ನನ್ನು ಪ್ಲೀಸ್ ಬ್ರಿಗೇಡ್ ಹೊಡ್ಕೊ. ಬರಕಿಲ್ಲ ಹೋಗ್ಲಿ, ಮಲ್ಲೇಶ್ವರಂ ನನ್ನ ಆಗಕ್ಕಿಲ್ಲ. ಮಹಾಲಕ್ಷ್ಮೀಪುರದಲ್ಲಿ, ಜಯನಗರದಲ್ಲಿ, ಬಸವನಗುಡಿ. ಆಗಕ್ಕಿಲ್ಲ ಬರಕಿಲ್ಲ. ಸುಮ್ಮನೆ ಬಿಟ್ರಿ ಮಾತಾಡ್ತಿದ್ಬಿಟ್ರಿ. ಅಲ್ಲಪ್ಪ, ಎಲ್ಲಿ ಕೇಳಿದ್ರು ಬರಕಿಲ್ಲ 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 ಅಂತ್ಯ. ಆಟೋ ಸ್ಟ್ಯಾಂಡಲ್ಲಿ ಯಾಕೆ ಬಂದಿದ್ದೀಯ ನೀನು? ನಾನು ನಿಜವಾದ ಕೆಲಸ ಗೊತ್ತಾ ನಿಮಗೆ? ನಾನು ರಿಯಲ್ ಎಸ್ಟೇಟ್ ಬ್ರೋಕರ್. ಇಲ್ಲಿ ಮಡಗಿದ್ದೀರಲ್ಲ ಯಾಕೋ, ಇದನ್ನ ಬರೀ ಬಿಸ್ನೆಸ್ ಲಾಸ್ಟ್ ವರ್ಷ ಕಷ್ಟ ಮಡಗಿರೋದು ಗೊತ್ತಾ? ಬೆಂಗಳೂರು ಈಗೆಲ್ಲರೂ ರಿಯಲ್ ಎಸ್ಟೇಟ್ ಬ್ರೋಕರ್ಸೇ. ಮಾಡ್ಕೊಳ್ತಿದ್ದಾರ ಮೇಡಮ್. ಅಪ್ಪ ಬೇಡಪ್ಪ, ನಾನು ಬ್ಲೌಸ್ ಹೊಚ್ಕೊಂಡು ಹೋದ್ರೆ ಸಾಕಾಗಿದೆ. ಪ್ಲೀಸ್ ನನಗೆ ಬ್ರಿಗೇಡ್ ಒಳಗೆ ಕರ್ಕೊಂಡು ಹೋಗಪ್ಪ. ಅಲ್ಲಿ ಬಟ್ಟೆ ನಾನು ಡಾಲರ್ಸಲ್ಲಿ ಕಳ್ಕೊಡ್ತೀನಿ. ನಿಮ್ಮ ಡಾಲರ್ಗಿಂತ ವಿಚಾರ ಎತ್ಬಿಟ್ಟಿದ್ದೀರಾ ಇಲ್ಲಿ. ಇದನ್ನ ನಿಮ್ಮ ರಂಬು ಅವನೊಂದು ಟ್ವೀಟ್ ಹಾಕಿದ್ರೆ ಸಾಕು, ನಿಮ್ಮ ಡಾಲರ್ ಮೇಲೆ ಹಂಗೆ ಉದ್ರೈತದೆ. ಹೋಗ್ಲಿ, 100 ರೂಪಾಯಿ ಚಿಲ್ಲರೆ ಏನಾದರೂ ಇಟ್ಟಿದ್ಯಾ? ಬರೀ ಚಿಂಬ್ರೆ ಜನಗಳಾದ್ರಪ್ಪ ಇಲ್ಲಿ. ನೀವು ಮೇಡಮ್ ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರಿಗಾರ 100 ರೂಪಾಯಿ ಚಿಲ್ಲರೆ ಕೇಳ್ಬಿಟ್ಟಿದ್ದೀರಾ ಆಮೇಲೆ ನೀವು? ನಾನು ಏನಪ್ಪ ಮಾಡಲಿ? ನನಗೆ ಈ ಬ್ರಿಗೇಡ್ ರೋಡ್ಗೆ ಹೋಗಿ ಆ ಟೇಲರ್ ಹತ್ರ ಬ್ಲೌಸ್ ಹೊಲಿಸ್ಕೋಬೇಕು. ಏನಾದರೂ ಮಾಡಿ ಕತ್ಕೊಂಡ್ವಪ್ಪ, ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಇದು ಒಳ್ಳೆ ಮಜಿಕೆ ಆಯ್ತಲ್ಲಪ್ಪ. ಮನೆಯಲ್ಲಿ ಎಂಟ್ರನ್ ಬಿಟ್ಬಿಟ್ಟು ಹೊರಗಡೆ ಬಂದು ಕಾಲು ಆಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ಈ ಅಮ್ಮ ಬಂದು ನನ್ನ ಬುದ್ಧಿಗೆ ಸಿಗಾಕೊಂಡು ಆಯ್ತು ಬಂದ್ರೆ ಮೇಡಮ್ ಕರ್ಕೊಂಡು ಹೋಗ್ತೀನಿ. ಲೀಡ್ರ್ ಆಗ್ತೀಯಾ? ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಬಂದ್ರೆ ಮೇಡಮ್. ನೋಡ್ರಿ ಮೇಡಮ್, ಕೂತ್ಕೊಂಡ್ರಿ ಗಟ್ಟಿಗೆ ಇಟ್ಕೊಂಡ್ರಿ. ಸರ್ ನಿಧಾನ ಕೊಡ್ಸಪ್ಪ. ಗಟ್ಟಿಗೆ ಇಟ್ಕೊಂಡ್ರಿ ಮೇಡಮ್. ಸೀರೆ ಸಿಕ್ಕಾಕೊಳ್ಳುತ್ತೆ. ನೀವು ಸೀರೆ ಅದ ಮೇಲೆ ಕೇಳ ಬಂತ ನೋಡ್ರಿ ಮೇಡಮ್. ಇದ್ಯಾವ್ದು ರೆಕಾರ್ಡ್ ಮಾಡಿ ಹೇಳ್ಕೊಳ್ರಿ. ಓಕೆ, ತುಂಬ ಥ್ಯಾಂಕ್ಸ್ ಅಪ್ಪ. ದೇವ್ರು ಕರ್ಕೊಂಡ್ಬಂದಿದ್ಯಾ. ಆಮೇಲೆ ನಾನು ವಾಪಸ್ ಬರುವಾಗ ಮತ್ತೆ ಇಲ್ಲಿ ಆಟೋ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಿರ್ತೀಯಾ? ಇಲ್ಲಿ ನೋಡು, ಅಲ್ಲಿವರೆಗೂ ನೀನು ಅಮೇರಿಕಾದಿಂದ ಚಾಕ್ಲೇಟ್ಸ್ ತಂದಿದ್ದೀನಿ, ತಿಂತಾ ಇರು. ನಾನು ಬೇಗ ಬಂದಿರ್ತೀನಿ, 5 ನಿಮಿಷ. ಹಾಲನ್ನು ಸಿಕ್ಕಿದೆ.
ಅಮೆರಿಕದವರು ಈ ಜಿಪ್ ಲಾಕ್ ಅಲ್ಲಿ ಚಾಕ್ಲೇಟ್ ಹಾಕೊಟ್ಬಿಟ್ಟು ಇಡೀ ಪ್ರಪಂಚನೇ ಕೊಂಡ್ಕೊಂಡ್ಬಿಟ್ಟು ಅನ್ಕೊಂಡ್ಬಿಟ್ಟಿರ್ತಾರೆ. ವೇಟ್ ಬೇರೆ ಮಾಡ್ಬೇಕಂತ ಅವ್ರಿಗೆ. ಆಗತ್ತಿಲ್ಲ ಹೋಗ್ತೀನಿ. ಇದ್ಯಾವುದು ಬ್ರಿಗೇಡ್ ನೋಡಿ ಬಂದು ಸಿಗಕ್ಕಂಡಲ್ಲ ಅಪ್ಪ ನಾನು. ರೀ ಮೇಡಮ್, ನಿಮ್ಮನೆ ಕಡೆ ಹೋಗ್ತಾ ಇದ್ದೀನಿ. ಜಯನಗರ 9 ಬ್ಲಾಕ್ ಬರ್ತೀರಾ? ಬರಕ್ಕಿಲ್ಲ ಅಂದಿದ್ದು ಅಡ್ಡ ಎಲ್ಲ ನಂಗೆ ಹೇಳ್ತೀರೇನ್ರಿ? ಬಾಕಿ ಕಡೆ ನೋಡ್ಕೊಡ್ತೀರಿ ಮುಂದ. ಸತ್ಯ ಇದ್ದಾನೆ. ಇವನೇನಾದ್ರೂ ನಾನು ಬ್ಲೌಸ್ ಹಾಕ್ಸ್ಕೊಡ್ತೀನಿ ಅಂದ್ರೆ ಆ ದೊಡ್ಡ ಗಣೇಶನಿಗೆ ಹಿಡಿದ ದೇವ್ ಸಿಕ್ಕಿದ್ದೀರಾ ನೀವು. ಆಮೇಲೆ ಹಳೆ ಟೇಲರು ಕೈ ಕೊಟ್ಬಿಟ್ಟಾರೆ. 10 ಸೀರೆ ತಗೊಂಡಿದ್ದೀನಿ. ಪ್ಲೀಸ್ ಬ್ಲೌಸ್ ಹಾಕ್ಕೊಡ್ರಿ. ಏನ್ ಮೇಡ ಅಮೆರಿಕನಾ? ಇವನಿಗೂ ಗೊತ್ತಾಗೋಯ್ತಾ? ಹೇಳ, ನಿಮಗೆ ಗೊತ್ತಾಯ್ತು? ಮೇಡಮ್, ಬೆಂಗಳೂರಲ್ಲಿ ಈ ತರ ಮ್ಯಾಚಿಂಗ್ ಸೀರೆ ಬ್ಲೌಸ್ ಫ್ಯಾಷನ್ ಹೋಗಿ 5 ವರ್ಷ ಆಗೋಯ್ತು. ಇವಾಗ ಟ್ರೆಂಡ್ ಏನಿದ್ರು, ಮೊದಲು ಟೈಲರ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಡಿಸೈನರ್ ಬ್ಲೌಸ್ ಹೊಡ್ಸ್ಕೊಂಡು ಆಮೇಲೆ ಅದಕ್ಕೆ ಮಿಕ್ಸು ಮ್ಯಾಚು ಆಗೋ ಥರ ಸೀರೆ ತಗೋಬೇಕು. ಗೊತ್ತಾಯ್ತಾ? ಈ ಸರಿ ಗೊತ್ತಾಗಲಿಲ್ಲಪ್ಪ. ಮುಂದಿನ ಸರಿ ನಿನ್ನ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ಕೊಂಡು ಆಮೇಲೆ ಫ್ಲೈಟ್ ಬುಕ್ ಮಾಡಿಸ್ಕೊಂಡು ಈ ಸರಿ ಪ್ಲೀಸ್ ನನ್ನ ಬ್ಲೌಸ್ ಹೋಗ್ಕೊಟ್ಬಿಡಪ್ಪ. ನಾನು ಅರ್ಧ ಬ್ಲೌಸ್ ತಂದಿದ್ದೀನಿ. ಈ ಹೇಳ್ತೆ ಆಗಕ್ಕಿಲ್ಲ ಮೇಡಮ್. ಯಾಕಪ್ಪ ಆಗಲ್ಲ ಅಂತ್ಯಾ? ಮೇಡಮ್, ನೀವು ಅಮೆರಿಕದಲ್ಲಿ ಅಕ್ಕ ಫಂಕ್ಷನ್ ಹೋಗ್ತೀರಾ, ಮೆನಸೋಟ SK ಫಂಕ್ಷನ್ ಹೋಗ್ತೀರಾ, ಈ ತರ ಔಟ್ಡೇಟೆಡ್ ಬ್ಲೌಸ್ ಹಾಕೊಂಡು ಹೋಗಿ ನನ್ನ ಹೆಸರು ಹೇಳ್ಬಿಟ್ರೆ ನಮ್ಮ ರೆಪ್ಯುಟೇಷನ್ ಏನಾಗುತ್ತೆ ಮೇಡಮ್? ಹೋಗ್ಲಿ, ನೀನೇ ಅಳತೆ ತಗೊಳಪ್ಪ. ಮೇಡಮ್, ನಿಮಗೆ ಯಾವ ಡಿಸೈನ್ ಬೇಕಂತ ಹೇಳಿ, ನಿಮಗೆ ಕರೆಕ್ಟಾಗಿ ಫಿಟ್ ಆಗೋದು ಹೊಂದ್ಕೊಡ್ತೇನೆ. ಮತ್ತೆ ಸ್ಲೀವ್ಸ್ ಅಳತೆ ತಗೊಳಪ್ಪ. ಸ್ಲೀವ್ಲೆಸ್ ಬೇಡ, ಬ್ಯಾಕ್ ಲೆಂತ್, ಬ್ಯಾಕ್ಲೆಸ್ ಮೇಡಮ್. ಸ್ಲೀವ್ಲೆಸ್, ಬ್ಯಾಕ್ಲೆಸ್, ಏನು ಕೇಳೋದು ಬೇಡ. ಏನೋ ಒಂದು ಹೊಂದ್ಕೊಳಪ್ಪ ನನಗೆ. ಮೇಡಮ್, ನೀವು ಬೇಕಮ್ಮ ಹಾಕೋಬೇಡಿ. ಅದು ವ್ಯಾನಿಷಿಂಗ್ ಬ್ಲೌಸ್ ಅಂತ ನಂದೇ ಡಿಸೈನ್ ನೋಡಿ. ನೀವು ಡಾಕ್ಟರ್ ಏನೋ ಹೋಗಿ ಅದನ್ನೇ ಹೊಲ್ಕೊಡಪ್ಪ. ಎಷ್ಟು ಚೆನ್ನಾಗಿ ಮಾಡ್ತೀಯಾ? ಈ INR ಕೇಳೋ ಬುದ್ಧಿಗಳೆಲ್ಲ ಬರೀ NR ಇರುತ್ತೆ. 5000 ರುಪೀಸ್ ಮೇಡಮ್. 5000 ರುಪೀಸ್. 10 ಬ್ಲೌಸ್ಗೆ 5000 ರುಪೀಸ್ ಅಂದರೆ ಒಂದು ಬ್ಲೌಸ್ಗೆ 500 ರುಪೀಸ್. ಹಳೆ ಟೇಲರ್ ಇದ್ದಾನಲ್ರಿ ಪಾಪಿ, 700 ರೂಪಾಯಿ ತಗೊಂಡಿದ್ದ. ನಾನು ಹೇಳಿದ್ದು ಒಂದು ಬ್ಲೌಸ್ಗೆ 5000 ರುಪೀಸಾ? ಅಲ್ಲಪ್ಪ, ಸ್ಲೀವ್ಲೆಸ್, ಬ್ಯಾಕ್ಲೆಸ್, ಸಾಲದಕ್ಕೆ ಬಟ್ಟೆ ಬೇರೆ ಇಡಿಸ್ಕೊತೀಯ. ಇದಕ್ಕೆ ಯಾಕಪ್ಪ 5000 ರುಪೀಸ್ ಕೊಡಬೇಕು? ಓಹೋ, ಅಪ್ಪು ಫ್ಯಾಷನ್ ವಾಲ. अरे यार कैसे हो? यार सॉरी यार, मैं तो भूल ही गया पार्टी खाने के लिए. 1 मिनट होल्ड करना. सलमान? सलमान? ओह, दबंग 4. फोर? वेरी गुड यार, कांग्रेचुलेशंस. हो जाएगा. नया डिजाइन बनाना है. ठीक है, थैंक यू. चलो बाय. पप्पू भाई, कैसे हो? मैं अच्छा हूँ यार, तुम कैसे हो? अच्छा हो. देखो, मैं मुंबई से तुमसे मिलने के लिए आया हूँ. क्या मेहरबानी. और तुम्हारा वो मैचिंग ब्लाउज, उसका डिजाइन तो बॉलीवुड में हिट हो गया. वाह. और नया मूवी में कतरा है. कतरा केस? कतरीना मेजरमेंट ಬೇಕು, मेजरमेंट चाहिए. ರೀ, ಈಗಿನ ನನ್ನ ಮೆಜರ್ಮೆಂಟ್ ಬೇಡ ಅಂದ್ರಲ್ರಿ.
नो प्रॉब्लम नो प्रॉब्लम ये बाद में नो प्रॉब्लम पहले 39 के राइट आइटम अच्छा है नो प्रॉब्लम और उसके बाद 39 के लेफ्ट आइटम ये भी अच्छा है नो प्रॉब्लम इसके बाद कटने के लिए मेजरमेंट ले लो नो प्रॉब्लम ठीक है अपना कटा दिखाओ आ जाओ बेटे हे गणेशा 2/3 मोशन में जाओ पापा Excuse me? I'm from Minneapolis, America. SKK committee arranges for the festivals they make big events. Next year they are planning for Ugadi. If you know Deepika Padkone, can you please ask her if she can come to that event, please? Did you say you're from America? Do I know Deepika Padkone? Of course. The flight to America, so long. The people there, so cheap. We come for our shows, we put us in somebody's houses. They don't book hotels for us. But if it's Dubai, it's a different story. Short flights, star hotels. Do you know, we stayed at Burj Khalifa penthouse last time. And Dubai gifted me car. And if it's in Dubai, let us know. ಇನ್ಮೇಲೆ SKK ಕಮಿಟಿ ಅವ್ರಿಗೆ ಎಲ್ಲ ಕನ್ನಡ ಫಂಕ್ಷನ್ನು ದುಬೈಯಲ್ಲಿ ಇಟ್ಕೊಳಕ್ಕೆ पहले बार ये सारा काम कब तक हो जाएगा हां आप तो 20 मिनट आ जाओ बेटे Hey, we got to go. तो सॉरी यार मैं तो भूल ही गया था नीला पैलेस में एलिफेंट की पार्टी है तो वहाँ मुझे जाना है ठीक है बाद मिलेंगे Hurry up, let's go. See you. साहब नेक्स्ट टाइम आ जाओ बेटे नंबर साहब और वो मेरे को बात करना Hey, ನನ್ನ ಬ್ಲೌಸ್ मैडम बॉलीवुड कैटरीना आलिया टाइम ಇಲ್ಲ ಮೇಡಮ್ 2 ತಿಂಗಳು ಮಾತಾಡ್ತಾ ಹೋಗ್ಬಿಡಿ ಮುಂದಿನ ಯುಗಾದಿ ಇವೆಂಟ್ಗೂ ಬ್ಲೌಸ್ ಸೀರೆ ರಿಪೀಟ್ ಎಮರ್ಜೆನ್ಸಿ 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 ಏನು ಮಾಡಪ್ಪ ಎಮರ್ಜೆನ್ಸಿ ಅಮ್ಮ ಏನಾಯ್ತಮ್ಮ ಏನು ಹೇಳೇ ಪದ್ಮಜ ಅವಳು ನನ್ನ ಕೆಲಸದವಳು ನಿಂಗಿ ಇವತ್ತು ಬಂದೇ ಇಲ್ಲ ಪಾತ್ರೆ ಎಲ್ಲ ಹಾಗೆ ಬಿಡ್ತಿದ್ದಾಳೆ ಅಲ್ಲ ಕಡೆ ಅವಳಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ನೋಡಿನೂ ರೆಸ್ಪಾಂಡ್ ಮಾಡಿಲ್ಲ ಕಡೆ ಆಮೇಲೆ ನಾನು ಒಂದು ಕೈ ಅಂತ ವಾಟ್ಸಪ್ ಸ್ಟೇಟಸ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಹಾಕೊಂಡಿದ್ದಾರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ನೀನು ಪಾತ್ರೆ ಎಲ್ಲ ಅವ್ನ ಮನೆಗೆ ತಗೊಂಡ್ತೀಯ ಅದು ನಿಜಾನೇ ತಾಳು ನಿಮ್ಮ ಅಣ್ಣ ಪ್ರಕಾಶನ್ ಕರಿತೀನಿ ಅವನೇನು ಮಾಡ್ತಾನೆ ನೋಡ್ತೀನಿ ಹೇಳ್ತೀನಿ ಅವನಿಗೆ ಏ ಪ್ರಕಾಶ ಪ್ರಕಾಶ ಬಾರೋ ಏ ಪ್ರಕಾಶ ನಮ್ಮ ಕೆಲಸದ ನಿಮಗೆ ಬಂದಿಲ್ಲ ಕಣೋ ಇವತ್ತು ಅವಳೇನೋ ವರ್ಕ್ ಫ್ರಮ್ ಹೋಮ್ ಅಂತೆ ಇನ್ನೊಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಗಾಡಿ ತಗೊಂಡೋಗಿ ಪಾತ್ರೆನೆಲ್ಲ ಹಾಕೊಂಡು ಅವಳ ಹತ್ರ ಅಯ್ಯೋ ಆಯ್ತು ಹೋಗ್ಲಿ ನೀನು ಹೋಗೋಣ ಹೋಗಿ ಕರ್ಕೊಂಡು ಬಾರೋ ನೀನು ಬೆನ್ಸ್ ಗಾಡಿ ಹೊಡೆದ್ರೆ ಬರ್ತಾಳೆ ಅವಳು ಫ್ರೆಂಡ್ಸ್ ಗಾಡಿನ ಹ್ಞೂ ಕಣೋ Patty baby, do you want to do the dishes? No, let's go and get Let's go. ನೋಡಿದ್ರ ನನ್ನ ಪರಿಸ್ಥಿತಿ ನಾನ್ ರೆಸ್ಪೆಕ್ಟ್ ಇಂಡಿಯನ್ನಿಂದ ನಾನ್ ರೆಸ್ಪೆಕ್ಟೆಡ್ ಇಂಡಿಯನ್ ಆ ಮುಸ್ರೆ ತಿಕ್ಕೋ ನಿಂಗಿಗೂ ನನಗಿಂತ ಜಾಸ್ತಿ ರೆಸ್ಪೆಕ್ಟ್ ಏನ್ ನೋಡ್ತಿದ್ದೀರಾ ನೀವು ಅದೇನೆ
ಪಾತ್ರ ಪರಿಚಯ. ಅದಕ್ಕಿಂತ ಮುಂಚೆ ಸೊ ಈ ನಾಟಕದ ಮೂಲಕರ್ತರು ಸವಿತಾ ಕಲ್ಯ ಅಂತ, ಅವರು ಆರಿಜನ ಕನ್ನಡ ಸಂಘದಿಂದ ಅಲ್ಲಿ ನಡೆಸಿದ್ರು ಈ ನಾಟಕನ. ಸೊ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡಲಿಕ್ಕೆ. ಸೊ ಅವರಿಗೆ ನಮ್ಮ ಪೂರ್ವಕ ಧನ್ಯವಾದಗಳು. ಹಾಗೆ ಪುಟ್ಟ ಪಾತ್ರ ಪರಿಚಯ. ಸ್ಟಾರ್ಟ್ ಫ್ರಮ್ ದ ಎಂಡ್. ಅಕ್ಷತಾ ಜೋಶಿ, ಅತ್ತಿಗೆ ಪಾತ್ರದ ಅಕ್ಷತಾ ಜೋಶಿ. ಸೊ ವಿಠಲ್ ನಗರ್, ಕೂಲ್ಜಿ ಮಗ. ಮತ್ತೆ ಅಣ್ಣನ ಪಾತ್ರದಲ್ಲಿ ಅನಂತ್ ತುಡುಪ, ಅಪ್ಪನಾಗಿ ಅರವಿಂದ್ ಸಲ್ಕಿ, ಅಮ್ಮನಾಗಿ ಸಪ್ನಾ ಸಲ್ಕಿ, ಹಾಗೆ ಹೇರ್ ಹೋಸ್ಟೆಸ್ ಗಂಗಸಂಗಿಯಾಗಿ ಸಾನಿ ಸಲ್ಕಿ, ಮತ್ತು ಅಣ್ಣನ ಮತ್ತೆ ಪದ್ಮಜಳಾಗಿ ಅನಿತಾ ಮೋಹನ್, ಮತ್ತು ಹಾಗೆ ಲೆಫ್ಟ್ ಮಾಡಲ್ ಅಕ್ಷತಾ ಗಿಡದ, ಹಾಗೆ ನಮ್ಮ ಪಪ್ಪು ಪ್ಯಾಶನವಾದ ನಾರಾಯಣ್ ಹಂಪಿಯೋಳಿ, ಹಾಗೆ ರೈಟ್ ಮಾಡಲ್ ನಿತ್ಯ ವೀರೇಶ್. ಸೊ ಬಿಫೋರ್ ಐ ಗೋ ಗುರು, ನಮ್ಮ ನಿರೂಪಕಿ ಸ್ಮಿತಾ ಗುರು, ಮತ್ತು ನಮ್ಮ ಟೈಲರ್ ಸಿದ್ದರಾಮಯ್ಯ, ಸೊ ಹಾಗೆ ಕೊನೆಯದಾಗಿ ಆಟೋ ಡ್ರೈವರ್ ಆಗಿ ಗುರುಪ್ರಸಾದ್. ಸೊ give a big hands of applause because he is the one who took the initiative. So ತುಂಬಾ ಥ್ಯಾಂಕ್ಸ್ ಗುರು. ಥ್ಯಾಂಕ್ ಯು. ಏ ಅಮೆರಿಕನ ಬಾರಕ್ಕೆ ಆಗ್ತಿಲ್ಲ. ಒಂದು ಹೇಳಬೇಕು. ಕಡಿದಾಗಿ ನಮ್ಮ ಡೈರೆಕ್ಟರ್ ನಿರ್ದೇಶಕರಾದರು ಮೋಹನ್ ಮಠದ